Let us continue to consider the remaining examples. ನೋಡಿ ಈಗ ಇಫ್ ಡೆಲ್ಟಾ ಇಸ್ ಈಕ್ವಲ್ ಟು ಒಂದು ಡಿಟರ್ಮಿನೆಂಟ್ ಇದೆ ಇಲ್ಲಿ 538201123 ರೈಟ್ ದ ಕೋಫ್ಯಾಕ್ಟರ್ ಆಫ್ A32 ಅಂತ ಇದೆ. ಓಕೆನಾ, ಥರ್ಡ್ ರೋ ಸೆಕೆಂಡ್ ಕಾಲಮ್ ಅಬ್ಸರ್ವ್ ಮಾಡಿ. ಥರ್ಡ್ ರೋ ಸೆಕೆಂಡ್ ಕಾಲಮಲ್ಲಿ ಇರ್ತಕ್ಕಂಥ ಎಲಿಮೆಂಟು. ಓಕೆ, ಥರ್ಡ್ ರೋ ದೆನ್ ಸೆಕೆಂಡ್ ಕಾಲಮಲ್ಲಿ ಇರ್ತಕ್ಕಂಥ ಎಲಿಮೆಂಟು. ಸೊ ಕೋಫ್ಯಾಕ್ಟರ್ ಕೇಳಿದ್ದಾರೆ. ಸೊ ಕೋಫ್ಯಾಕ್ಟರ್ ನಮ್ಮ ಸಿಂಬಲ್ಲು A32 ಬರಿತೀವಿ. ಸೊ A32 ಅಂತಂದರೆ ಇಟ್ ಈಸ್ ಆಡ್, 3 + 2 ಈಸ್ ಆಡ್, ಅಂದರೆ ಅಲ್ಲಿ ಚಿಹ್ನೆ ಏನು ಬರಬೇಕು? ಮೈನಸ್. ಓಕೆನಾ, ಮೈನಸ್. ಸೊ 5 × 1 5 ಮೈನಸ್ 8 × 2 ಅಲ್ಲಿಗೆ ಎಷ್ಟಾಯ್ತಿದ್ದು? 16. ಸೊ ದಟ್ ಈಸ್ ಮೈನಸ್ ಆಫ್. ಸೊ 5 ಮೈನಸ್ 16 ಅದು ಮೈನಸ್ 11 ಆಯಿತು. ಸೊ ಮೈನಸ್ ಆಫ್ ಮೈನಸ್ 11 ದಟ್ ಈಸ್ ಪ್ಲಸ್ 11. ಸೊ ಹಾಗಾಗಿ ಕೋಫ್ಯಾಕ್ಟರ್ ಈಸ್ 11. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ದ ಮೈನರ್ ಆಫ್ A22. ಸೊ ಡಿಟರ್ಮಿನೆಂಟ್ ಇಸ್ ಗಿವನ್ 1 2 3 2 0 1 5 3 8. ರೈಟ್ ದ ಮೈನರ್ ಆಫ್. ಓಕೆ, ಮೈನರ್ ಆಫ್ A22 ಅಂತ ಇದೆ. ಸೊ ಅಂದರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಓಕೆನಾ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಮೈನರ್ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ M22 is the determinant obtained by deleting second row and second column. ಸೊ ಈಗ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಡಿಲೀಟ್ ಮಾಡಿದಾಗ 1 3 5 8. ಸೊ ಅಲ್ಲಿಗೆ 8 ಮೈನಸ್ 15. ಸೊ ಮೈನಸ್ 7 is the minor. ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. Let us read the example. So let A be a square matrix. ಸೊ ಇಲ್ಲಿ ಆಲ್ರೆಡಿ ನಮಗೆ ಕ್ವಶನ್ ಅಲಾಂಗ್ ವಿತ್ ಆನ್ಸರ್ ನೋಡಿ. ಲೆಟ್ A be a square matrix of order 3 × 3. Write the value of determinant 2A where determinant of A ವ್ಯಾಲ್ಯೂ ಎಷ್ಟಿದೆ? 4 ಇದೆ. ಓಕೆನಾ, ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡೋಣ. ಸೊ ಡಿಟರ್ಮಿನೆಂಟ್ ಆಫ್ 2A ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ನಾವು ಇಲ್ಲಿ ಪ್ರೀವಿಯಸ್ ಸೆಷನಲ್ಲಿ ನೋಡಿದ್ವಿ. ಸೊ ಡಿಟರ್ಮಿನೆಂಟ್ ಆಫ್ 2A ಅಂದರೆ ಏನಾಗುತ್ತೆ? 2³ × ಡಿಟರ್ಮಿನೆಂಟ್ ಆಫ್ A ಪ್ರಾಪರ್ಟಿ ಪ್ರಕಾರ ನೋಡಿ, 2³ × ಡಿಟರ್ಮಿನೆಂಟ್ ಆಫ್ A. ಸೊ ಅಲ್ಲಿಗೆ ನಮಗೆ 2³ ಅಂದರೆ 8 ಆಯಿತು. ಸೊ ದಟ್ ಈಸ್ 8 × ಓಕೆ, ಇದು 8 ಆಯಿತು. ಸೊ ಡಿಟರ್ಮಿನೆಂಟ್ ಆಫ್ A ವ್ಯಾಲ್ಯೂ 4 ಇರೋದ್ರಿಂದ ಸೊ ದಿಸ್ ಈಸ್ 8 × 4. ಸೊ ಅಲ್ಲಿಗೆ 32. ವೆರಿ ಸಿಂಪಲ್ ನೋಡಿ, ಇಲ್ಲಿ ಆಪ್ಷನ್ ನಮಗಿದ್ರೆ 32 ಅಂತ ನಾವು ನೋಡ್ಬೋದು. ಅದಕ್ಕೆ ಈ ಪ್ರಾಪರ್ಟಿ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು? ಡಿಟರ್ಮಿನೆಂಟ್ ಆಫ್ KA ವೇರ್ K ಇಸ್ ಎ ಸ್ಕೇಲಾರ್ ಆ್ಯಂಡ್ A ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದಾಗ K⁴ × ಡಿಟರ್ಮಿನೆಂಟ್ ಆಫ್ A ಅಂತಕ್ಕಂಥ ಪ್ರಾಪರ್ಟಿ ಭಾಳ ಯೂಸ್ಫುಲ್ ಪ್ರಾಪರ್ಟಿ. ನಾವು ಇಂಥ ಎಕ್ಸಾಂಪಲ್ಸ್ಗೆ ಅದನ್ನು ಮಾಡ್ಕೋಬೋದು. ಓಕೆ, ಯೂಸ್ ಮಾಡ್ಕೊಳ್ಬೋದು. ಸೊ ಇದು ರಿಪೀಟ್ ಆಗಿದೆ ಕ್ವಶನ್ನು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಫ್ A ಈಕ್ವಲ್ಸ್ ಮ್ಯಾಟ್ರಿಕ್ಸ್ ಕೊಟ್ಟು ನೋಡಿ 3 4 1 2 ಫೈಂಡ್ ದ ವ್ಯಾಲ್ಯೂ ಆಫ್ 3 ಟೈಮ್ಸ್ ಡಿಟರ್ಮಿನೆಂಟ್ ಆಫ್ A. ಸೊ 3 ಟೈಮ್ಸ್ ಡಿಟರ್ಮಿನೆಂಟ್ ಆಫ್ A ಅಂದರೆ ಆ ಡಿಟರ್ಮಿನೆಂಟ್ ಆಫ್ A ಕನ್ಸಿಡರ್ ಮಾಡಿ. ಆ ಡಿಟರ್ಮಿನೆಂಟ್ ಆಫ್ A ಅಂದರೆ ನಾವು ಆ್ಯಸ್ ಯೂಶುವಲ್ ಅದನ್ನು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಅಲ್ಲಿಗೆ 3 × 2. ಸೊ ಆನ್ಸರ್ ಈಸ್ 6 ಆಗುತ್ತೆ. ಸೊ ನೆಕ್ಸ್ಟ್, ವಾಟ್ ಪಾಸಿಟಿವ್ ವ್ಯಾಲ್ಯೂ ಆಫ್ X ಮೇಕ್ಸ್ ಫಾಲೋಯಿಂಗ್ ಪೇರ್ ಆಫ್ ಡಿಟರ್ಮಿನೆಂಟ್ಸ್ ಈಕ್ವಲ್. ಅಂದರೆ 2 ಡಿಟರ್ಮಿನೆಂಟ್ ಇದೆ. ಸೊ ಯಾವ ವ್ಯಾಲ್ಯೂಸ್ಗೆ ಅದು ಈಕ್ವಲ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ನಮಗೆ ಡಿಟರ್ಮಿನೆಂಟ್ ಆಫ್ 2x 3 ಆಮೇಲೆ 3 ಮತ್ತು x ಆಯಿತು. ಇಲ್ಲಿ ಈಕ್ವಲ್ ಅಂದರೆ ಈಕ್ವಲ್ ಸೈನ್ ಬರ್ತಿದ್ದೀನಿ, 5 ಮತ್ತು 2. ಸೊ ಇಲ್ಲಿ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2x² ಮೈನಸ್ 15 ಓಕೆ 2x² ಮೈನಸ್ 15 ಇಸ್ ಈಕ್ವಲ್ ಟು 32 ಮೈನಸ್ 15. ಸೊ ಅಲ್ಲಿಗೆ ಮೈನಸ್ 15 ಆನ್ ಬೋತ್ ಸೈಡ್ಸ್ ಕ್ಯಾನ್ಸಲ್ ಆಯಿತು. ಸೊ ವಿ ಗೆಟ್ 2x² is equal to 32.
ಓಕೆ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 32. ಸೊ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 32 ಸಾಲ್ವ್ ಮಾಡೋಣ. 2x ಸ್ಕ್ವೇರ್ ಇಸ್ ಈಕ್ವಲ್ ಟು 32. ಸೊ x ಸ್ಕ್ವೇರ್ ಇಸ್ ಈಕ್ವಲ್ ಟು 32 ಡಿವೈಡೆಡ್ ಬೈ 2. ನೀವು ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ 16 ಆಯಿತು. ಸೊ x ಸ್ಕ್ವೇರ್ ಇಸ್ ಈಕ್ವಲ್ ಟು 6. x is equal to plus or minus square root of 16. That will be what? Plus or minus 4. So only positive, taking only positive value of x. So now we will get x is equal to 4. ಸೊ ಹಾಗಾಗಿ ನಮಗೆ ನಾವು x ವ್ಯಾಲ್ಯೂವನ್ನು 4 ಅಂತ ಕನ್ಸಿಡರ್ ನೋಡಿ. ಅಲ್ಲಿ ಏನಂತ ಕ್ವಶನ್ ಕೇಳಿದ್ದಾರೆ, ಪಾಸಿಟಿವ್ ವ್ಯಾಲ್ಯೂ, ವಾಟ್ ಪಾಸಿಟಿವ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಅಂದರೆ ನಮಗೆ x ವ್ಯಾಲ್ಯೂ ಈಸ್ +4 ನಾವು ಬರೀಬೋದು. ಸೊ ನೆಕ್ಸ್ಟ್ ಕ್ವಶನ್ ಈಸ್ ನೋಡಿ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಮ್ಯಾಟ್ರಿಕ್ಸ್. ಸೊ ಅಲ್ಲಿ ಮ್ಯಾಟ್ರಿಕ್ಸ್ ಇದೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ದ ಮ್ಯಾಟ್ರಿಕ್ಸ್ 5 ಮೈನಸ್ ಎಕ್ಸ್ ಎಕ್ಸ್ ಪ್ಲಸ್ 1 ಫಸ್ಟ್ ರೋ 2 4 ಈಸ್ ಸಿಂಗ್ಯುಲರ್ ಅಂತ ಇದೆ. ಸೊ ಮ್ಯಾಟ್ರಿಕ್ಸ್ ನೋಡಿ ಯಾವ್ದು ಕೊಟ್ಟಿದ್ದಾರೆ ಮ್ಯಾಟ್ರಿಕ್ಸು, 5 ಮೈನಸ್ ಎಕ್ಸ್ ಎಕ್ಸ್ ಪ್ಲಸ್ 1, ಸೆಕೆಂಡ್ ರೌನಲ್ಲಿ 2 4. ಇದು ಯಾವ ವ್ಯಾಲ್ಯೂಗೆ ಸಿಂಗ್ಯುಲರ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಮೀನ್ಸ್ ವಾಟ್, ಇದನ್ನು ನಾವು ಏನು ಅಂದ್ಕೊಂಡ್ರೆ ಡಿಟರ್ಮಿನೆಂಟ್ ಆಫ್ ಎ ಶುಡ್ ಬಿ ಈಕ್ವಲ್ ಟು 0. ಇದು ಸಿಂಗ್ಯುಲರ್ ಮೀನಿಂಗು. ಅಂದರೆ ಡಿಟರ್ಮಿನೆಂಟ್ ಆಫ್ ಎ, ಆ ಮ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಂಥ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರಬೇಕು, 0 ಇರಬೇಕು. ದಿಸ್ ಇಂಪ್ಲಾಯ್ಸ್ ನಾನೇನು ಮಾಡಬೇಕೀಗ, ಆ ಡಿಟರ್ಮಿನೆಂಟ್ ಏನಿತ್ತು ಅಂದರೆ ಮ್ಯಾಟ್ರಿಕ್ಸ್ಗೆ ಸಂಬಂಧಪಟ್ಟಂಥ ಡಿಟರ್ಮಿನೆಂಟನ್ನು ಬರಿತೀನಿ. ಸೊ ಅದಾಯಿತು, ಈಸ್ ಈಕ್ವಲ್ ಟು ಬಲಗಡೆ 0. ಸೊ ಆ್ಯಸ್ ಯೂಶ್ವಲ್ ನಾವು ಇದನ್ನು ಮಲ್ಟಿಪ್ಲೈ ಮಾಡೋಣ. 4 ಟೈಮ್ಸ್ 5 ಮೈನಸ್ ಎಕ್ಸ್ ಮೈನಸ್ 2 ಟೈಮ್ಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನಾವು ಸಾಲ್ವ್ ಮಾಡೋಣ. ಓಕೆ 4 5 20, 20 ಮೈನಸ್, ಓಕೆ ಇದರಿಂದ ಇದಕ್ಕೆ ಮಾಡಿ 4x ಮೈನಸ್ ಇಲ್ಲಿಂದ ಶಿಫ್ಟ್ ಚಿಹ್ನೆಯನ್ನು ಮಲ್ಟಿಪ್ಲೈ ಮಾಡೋಣ. ಮೈನಸ್ ಪ್ಲಸ್ ಮೈನಸ್ 2 ಈಸ್ ಈಕ್ವಲ್ ಟು 0. ಸೊ ಅಲ್ಲಿ ನಮಗೆ ಮೈನಸ್ 4x ಮೈನಸ್ 2x ಇದೆ, ಇಲ್ಲಿ 20 ಮೈನಸ್ 2 ಇದೆ. ಸೊ ದಟ್ ಈಸ್ 18 ಮೈನಸ್, ಓಕೆ 18 ಮೈನಸ್ 4x ಮೈನಸ್ 2x ಅಂದರೆ 0. 18 ಮೈನಸ್ 6x ಇಸ್ ಈಕ್ವಲ್ ಟು 0. 18 ಮೈನಸ್ 6x ಇಸ್ ಈಕ್ವಲ್ ಟು 0, ಆರ್ 18 ಇಸ್ ಈಕ್ವಲ್ ಟು 6x, ಆರ್ x ಇಸ್ ಈಕ್ವಲ್ ಟು 18 ಬೈ 6. ಸೊ x ಇಸ್ ಈಕ್ವಲ್ ಟು 3. ಸೊ x ಇಸ್ ಈಕ್ವಲ್ ಟು 3 ಅಂತಕ್ಕಂಥ ವ್ಯಾಲ್ಯೂಗೆ ಈ ಮ್ಯಾಟ್ರಿಕ್ಸು ಸಿಂಗ್ಯುಲರ್ ಆಗಿರುತ್ತೆ. ನೋಡಿ ಈ ಮ್ಯಾಟ್ರಿಕ್ಸ್ x ಇಸ್ ಈಕ್ವಲ್ ಟು 3 ಆದರೆ ದಿಸ್ ಮ್ಯಾಟ್ರಿಕ್ಸ್ ವಿಲ್ ಬಿ ಸಿಂಗ್ಯುಲರ್, ಅಂದರೆ ಅದರ ವ್ಯಾಲ್ಯೂ 0 ಆಗುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ. ಸೊ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಕ್ವಶನ್. ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಆಫ್ 3i3 ವೇರ್ i3 ಈಸ್ ದ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ ಇದೆ. ಓಕೆ, ಡಿಟರ್ಮಿನೆಂಟ್ ಆಫ್ 3i3 ಅಂತ ಇದೆ. ಡಿಟರ್ಮಿನೆಂಟ್ ಆಫ್ 3i3 ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ. ವಾಟ್ ಈಸ್ ದಿಸ್? ಓಕೆ ನೋಡಿ, ಇಲ್ಲಿ ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್, ಓಕೆನಾ. ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್, ಇಫ್ ಐ ಟೇಕ್ ಸೇ ಐಡೆಂಟಿಟಿ ಮ್ಯಾಟ್ರಿಕ್ಸ್ 2 x 2 ತೊಗೊಳ್ತೀನಿ, 1 0 0 1. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಎಷ್ಟಾಗುತ್ತೆ ವ್ಯಾಲ್ಯೂ ಅಂದರೆ 1 × 1 1 1 ಮೈನಸ್ 0 ನೋಡಿ 1. ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ತೊಗೊಂಡಾಗ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಆಗುತ್ತೆ. ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ 3i ಅಂತ ಹೇಳಿದೆ ಅಂದರೆ ಇಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಅದು 3 x 3 ಇದ್ರೂ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂನು ಕೂಡ 1 ಆಗೋದು. ಅಂದರೆ ಡಿಟರ್ಮಿನೆಂಟ್ ಆಫ್ 1 0 0 0 1 0 0 0 1. ಸೊ ಇದನ್ನು ಕೂಡ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ರು ಕೂಡ ವ್ಯಾಲ್ಯೂ ವಿಲ್ ಬಿ ವಾಟ್ 1. ಸೊ ಅಲ್ಲಿಗೆ ಡಿಟರ್ಮಿನೆಂಟ್ ಆಫ್ 3i3 ಈಸ್ ಅಕಾರ್ಡಿಂಗ್ ಟು ಅವರ್ ಪ್ರಾಪರ್ಟಿ, ಇದು ಸ್ಕೇಲಾರ್ ಇದೆ, ಆರ್ಡರ್ 3 ಇದೆ. ಸೊ 3i3 ಅಂದರೆ k⁴n ಅಂದರೆ 3³ ಇಂಟು ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3. ಅಲ್ಲಿಗೆ 3³ ಅಂದರೆ ಎಷ್ಟು 27. ಸೊ ಡಿಟರ್ಮಿನೆಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಎಷ್ಟು 1, ಅಲ್ಲಿಗೆ 27 ಇಂಟು 1. ಸೊ ಆನ್ಸರ್ ವಿಲ್ ಬಿ ವಾಟ್ 27. ಓಕೆ ನೋಡಿ, ನಮ್ಮ ಇಂದಿನ ಸೆಷನ್ ಮತ್ತು ಈ ಒಂದು ಸೆಷನ್ 2 ಸೆಷನನ್ನು ಕಂಬೈನ್ ಮಾಡಿ ನಾವು ಕವರ್ ಮಾಡಿರ್ತಕ್ಕಂಥ ಎಕ್ಸಾಂಪಲ್ಸ್. ಸೊ ಎ ಇನ್ವರ್ಸ್ ಫಾರ್ ದ ಮ್ಯಾಟ್ರಿಕ್ಸ್
ಆಮೇಲೆ ಇವ್ಯಾಲ್ಯೂಯೇಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಕ್ಲಾಸ್ ಮಲ್ಟಿಪ್ಲೈ ಮಾಡಿ ಫಾರ್ಮುಲಾವನ್ನು ಯೂಸ್ ಮಾಡ್ಕೋಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್, ಫೈಂಡ್ ದ ಮೈನರ್ ಆಫ್ ದ ಎಲಿಮೆಂಟ್, ದೆನ್ ಇವ್ಯಾಲ್ಯೂಯೇಟ್. ಸೊ ಒನ್ಸ್ ಅಗೇನ್ ನೋಡಿ, ಇಲ್ಲಿ ಇವ್ಯಾಲ್ಯೂಯೇಟ್ ಅಂತ ನಾವು ಇಲ್ಲೊಂದು ಕ್ವಶನ್ ನೋಡಿದ್ವಿ. ಸೊ ಇಲ್ಲಿ ವ್ಯಾಲ್ಯೂಸನ್ನು ಬರ್ಕೊಂಡು LCM ತೊಗೊಳ್ರಿ. ಸೊ ವಿಲ್ ಗೆಟ್ ದ ಆನ್ಸರ್ ಆ್ಯಸ್ 1 ಫಾರ್ ದಿಸ್ ಡಿಟರ್ಮಿನೆಂಟ್. ಸೊ ಹಾಗೆ if A is a square matrix of order of 3 and determinant of 3A is K determinant of A, then write the value of K. ಸೊ K ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು. ಹಾಗೆ ಕೋಫ್ಯಾಕ್ಟರ್ ಬರೀತಕ್ಕಂಥದ್ದು. ಓಕೆ ನೋಡಿ, ಸೊ ಇಷ್ಟು ಎಕ್ಸಾಂಪಲ್ಸನ್ನು ನೀವು ಸಪ್ರೇಟ್ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಶಲ್ ಡಿಸ್ಕಸ್ ಸಮ್ ಮೋರ್ ಎಕ್ಸಾಂಪಲ್ಸ್ ಇನ್ ದ ನೆಕ್ಸ್ಟ್ ಸೆಷನ್.